ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು ಡಾಕ್ಟರ್ಗಳಾದಂತ ಶಾಸಕರಿಗೂ ಇದು ತಲುಪಿದೆ. ಆದ್ರೂ ಸಹ ಆ ಪ್ರಾಜೆಕ್ಟ್ 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ ಅ 30% ಮೆಗಾ ಡೀಲ್ ಆಫ್ ಕರ್ನಾಟಕ. ಇವತ್ತು ಇದ್ದಕ್ಕಿದ್ದಾಗಿ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನ ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದ್ರು ನಿಂತೋಗಿದೆಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದ್ಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕುಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗ್ದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದಾರ ಏನು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗ ಕೊಟ್ಟಿದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗಿ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನ ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದ್ರು ನಿಂತೋಗಿದೆಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದ್ಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕುಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗ್ದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದಾರ ಏನು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗ ಕೊಟ್ಟಿದ್ದಾರೆ. ಅವ್ರನ್ನ ಲೀಡರ್ ಅಂತ ಅಂದ್ಕೊಂಡು ಜನ ಎಲ್ಲ ಗೆಲ್ಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವಂತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರುವ ಉತ್ತರವನ್ನು ಕೊಡುವಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಡ್ಬರ್ತಿದ್ದಾರೆ. ಅದೇನೇ ಆಗಿದ್ರು ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲನೂ ನೀರನ್ನ ತುಂಬಿಸ್ತಾ ಇದ್ದಾರೆ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಜರಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಡು ಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸು ಆಲ್ರೆಡಿ ಅಲ್ಲಿದೆ ಮೊದಲು ಆಗಿರುವಂಥದ್ದು. ಅದರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದರೆ ನಾವು ಇದನ್ನು ಕೆಲಸ ಮಾಡಿ ತೊಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಏನಂತಂದರೆ ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ, ಅದು ಕುಡಿಯೋ ನೀರು ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ. ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದರೆ, ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅಂದರೆ ಇದು ಯಾವ ನೀರು? ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನು ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ತಮ್ಮ ಗಮನಕ್ಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. 25 ಸಾವಿರ ಆಗ್ತಿತ್ತು ಒಂದು, ತುಂಬ ಜನಕ್ಕೆ ಇದು ಸಿಕ್ಕಿಲ್ಲ. ಮತ್ತು ಇದರಲ್ಲಿ ನೀರಿನಲ್ಲಿ ಏನಾಗ್ತಿದೆ ಅಂತಂದರೆ ನೈಟ್ರೇಟು, ಲೆಡ್ಡು ಮತ್ತು ಪೊಟ್ಯಾಷಿಯಂ ಜಾಸ್ತಿ ಆಗ್ತಿದೆ ಮತ್ತು ಫ್ಲೋರೈಡ್ ಜಾಸ್ತಿ ಆಗಿದೆ ಅಂತ ಎಲ್ಲ ಪೇಪರ್ ಅವರು. ಇದನ್ನು ಈ ರೀತಿ ಕುಲುಷಿತ ನೀರನ್ನು ಏನು ಎಲ್ಲ ನೀರಲ್ಲೂ ಎಲ್ಲ ಥರದ ಅಂಶಗಳು ಇರ್ತದೆ. ಆದರೆ ಆ ಪರ್ಮಿಸಬಲ್ ಲಿಮಿಟ್ಗಿಂತ ಅದು ಜಾಸ್ತಿ ಆದಾಗ ಮನುಷ್ಯನಿಗೆ ಅದು ವಿಷ ಆಗಷ್ಟ. ನಾವು ಹಾಲನ್ನು ಸ್ವಲ್ಪ ಏನು ಕುಡಿಬೇಕು ಅದು ಕುಡಿದಿರ,
ಬರೀ ಹಾಲನ್ನೇ ಕುಡಿತಾ ಇದ್ರೆ ಅಂತ ಹಾಲು ಸಹ ನಮಗೆ ವಿಷವಾಗಿ ಹೆಂಗೆ ಪರಿವರ್ತನೆ ಆಗುತ್ತೋ ಈ ರೀತಿಯ ಕೆಮಿಕಲ್ಸು ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬ ನಮಗೆ ತೊಂದರೆ ಆಗೋಂಥ ಪರಿಸ್ಥಿತಿ ಇದೆ. ಏನು ಇವತ್ತು ನಾನು ಏನೇನು ಆಗ್ಬೋದು ತರಕಾರಿಗಳಲ್ಲಿ ಮತ್ತು ಇದೆಲ್ಲ ಇದಾದರೆ ಅಂತ ಅದನ್ನು ಕೂಡ ನೋಡಿದಾಗ ಏನಂತಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಏನಕ್ಕೆ ನೈಟ್ರೇಟ್ ಜಾಸ್ತಿ ಆದರೆ. ಆಮೇಲೆ ಏನೋ ಮೆಥೋಮೋಗ್ಲೋಬಿಯಮಿನಿಯಾ ಅಂತ ನನಗೆ ಹೆಸರು ಕೂಡ ಹೇಳಕ್ಕೆ ಬರಲ್ಲ, ಅಂಥ ಕಾಯಿಲೆಗಳೆಲ್ಲ ಬರ್ತದಂತೆ. ಬ್ಲೂ ಬೇಬಿ ಸಿಂಡ್ರೋಮ್ ಕಾಯಿಲೆ ಬರುತ್ತಂತೆ, ಅದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತೆ. ಮತ್ತು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆಯಂತೆ, ಜಠರದ ಕ್ಯಾನ್ಸರ್ ಜಾಸ್ತಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಳ್ಳಿಗಳಲ್ಲಿ ಕ್ಯಾನ್ಸರ್ ಬಂದಿದೆಯೋ ಇನ್ನೊಂದು ಹೊಟ್ಟೆ ನೋವು ಅದು ಇದು ಅಂದ್ಕೊಂಡು ಸತ್ತೋಗ್ತಾ ಇದ್ದಾರೆ ಜನ. ಅದರಲ್ಲಿ ನೀವು ಎಷ್ಟು ಜನರ ಸಾವಿಗೆ ಕಾರಣ ಅಂತ ಯಾವಾಗಾದರೂ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಶಾಸಕರೇ ಅಂತ ಈ ಮುಖಾಂತರ ಶಾಸಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೀಸಾ ಲೆಡ್ ಏನಾದರೂ ಜಾಸ್ತಿ ಆದರೆ ಅದು ನೈಟ್ರೇಟ್ಗಿಂತ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಅದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತಂತೆ, ನರಗಳು ವೀಕ್ ಆಗುತ್ತೆ, ಮಕ್ಕಳಿಗೆ IQ ಕಡಿಮೆ ಆಗುತ್ತೆ, ಬುದ್ಧಿಮತ್ತೆ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗೋಂಥ ಸಾಧ್ಯತೆ ಇದೆ. ವಯಸ್ಕರಿಗೆ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಲೆಡ್ಡನ್ನು ಕುಡದೆ ಮೋಸ್ಟ್ಲಿ ಒಂದಷ್ಟು ಜನ ಇವತ್ತು ಪಾಪ ಒದ್ದಾಡ್ತಾ ಇರ್ಬೋದು. ದಯವಿಟ್ಟು ಕಳಕಳಿಯ ಮನವಿ ಶಾಸಕರೇ, ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತಾವು ಏನು ಹೇಳ್ತೀರ, ತಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲಿಂದನೋ ಯಾವುದೋ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಸ್ಟೋರಿ ನಮ್ಗೆ ಹೇಳಕ್ಕೆ ಬರಲ್ಲ. ಅದನ್ನೆಲ್ಲ ಇನ್ನೊಂದು ಸಲ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ ಅಥವಾ ಅವ್ರ ಕಾಲಕ್ಕೆ ಬಿದ್ದೋ ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ತಾವು ಹಣ ತರಲೇಬೇಕು ಅಂತ ತಮ್ಮಲ್ಲಿ ನೀವು ನಮಗೊಬ್ಬರೇ ಇರೋದು, ನಿಮ್ಮನ್ನು ಮಾತ್ರ ನಾವು ಕೇಳೋಕ್ಕಾಗೋದು, ನಿಮ್ಮನ್ನು ಮಾತ್ರನೇ ನಾವು ಕೇಳೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ನಾವು ಏನು ವೈಯಕ್ತಿಕ ದ್ವೇಷ ಏನಿಲ್ಲ. ದಯವಿಟ್ಟು ನೀವು ಮಾತ್ರ ನಮ್ಮ 2.5 ಲಕ್ಷ ಜನನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ, ನೀವು ನಮ್ಮನ್ನು ಪ್ರತಿನಿಧಿಸಿ ಈ ನೀರನ್ನು ದಯವಿಟ್ಟು ನಿಲ್ಲಿಸುವಂತಹ ಕೆಲಸ ಮಾಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ.